ಕಲಬುರಗಿಯಲ್ಲಿ ಭೀಮಾ ನದಿ ಪ್ರವಾಹ ಈಗ ಒಂದಷ್ಟು ತಗ್ಗಿದೆ. ಆದರೆ ಪ್ರವಾಹ ತಗ್ಗಿದ್ರೂ ಕೂಡ ಸಂಕಷ್ಟ ತಪ್ಪಿಲ್ಲ. ಈ ಪ್ರವಾಹ ಕಡಿಮೆ ಆಯ್ತು ಅಂತಂದ್ರೆ ಎಲ್ಲವೂ ಕೂಡ ಸರಿ ಹೋಯ್ತಾ ಅಂತಂದ್ರೆ ಖಂಡಿತ ಇಲ್ಲ. ಪ್ರವಾಹದ ನಂತರದ ಒಂದಷ್ಟು ತೊಂದರೆಗಳಿದೆಯಲ್ಲ, ಅದು ಕೂಡ ಈಗ ಜನರಿಗೆ ತೊಂದರೆ ಆಗ್ತಾ ಇದೆ. ಮನೆಗಳಿಗೆ ನೀರು ನುಗ್ಗಿ ಅಪಾರ ಹಾನಿಯಾಗಿದೆ. ಆ ನೀರನ್ನ ಹೊರ ಹಾಕೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಈಗ ಆ ನಂತರದಲ್ಲಿ ಜಲಾವೃತ ಆಗಿರುವಂತಹ ಜಮೀನು ಏನೂ ಇಲ್ಲ, ಅಲ್ಲಿ ವಿಶೇಷ ಇಲ್ಲ ಯಾವುದ್ರದ್ದು ಕೂಡ. ರೈತ ಕಣ್ಣೀರು ಹಾಕ್ತಾ ಇದ್ದಾನೆ. ಸರಳಗಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ. ಆ ನೀರನ್ನ ತೆರವು ಮಾಡುವಂತ ಕೆಲಸನೇ ಆಗೋಗ್ತಾ ಇದೆ. ಕಾಳಜಿ ಕೇಂದ್ರದಲ್ಲಿದ್ದಾರೆ ಅನೇಕರು. ಅವರನ್ನ ಈಗ ಮನೆಗಳಿಗೆ ವಾಪಸ್ ಶಿಫ್ಟ್ ಮಾಡಲಾಗ್ತಾ ಇದೆ. ಆದ್ರೆ ವಾಪಸ್ ಮನೆಗೆ ಬಂದು ನೋಡಿದ್ರೆ ಏನು, ಮತ್ತೆ ಒಂದಷ್ಟು ಮನೆಯನ್ನ ಸರಿಗೊಳಿಸುವಂತದ್ದು, ಮನೆ ತುಂಬಾ ನೀರು, ಇದೆಲ್ಲವನ್ನು ಕೂಡ ಸರಿಪಡಿಸುವಂತದ್ದೇ ಆಗುತ್ತೆ ಪ್ರವಾಹದ ನಂತರದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕಲಬುರಗಿ ಜಿಲ್ಲೆಯಾದ್ಯಂತ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಂತ ಭೀಮಾ ನದಿ ಕೊಂಚ ಮಟ್ಟಿಗೆ ತಣ್ಣಗಾಗಿರುವಂತದ್ದು. ಹಾಗಾಗಿ ಜನರಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಡುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸದ್ಯ ನಾನೀಗ ಕಲಬುರಗಿ ತಾಲೂಕಿನ ಸಡ್ಗಿ ಬಿ ಗ್ರಾಮದಲ್ಲಿರುವಂತದ್ದು. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡಬಹುದು, ಭೀಮಾ ನದಿಯ ಪ್ರವಾಹ ಇದೀಗ ತಗ್ತಾ ಇರುವಂತದ್ದು. ಅಲ್ಲಿರುವಂತಹ ಮುಳುಗಡೆ ಆಗಿರುವಂತಹ ಮನೆಗಳು ಒಂದೊಂದಾಗಿ ಇದೀಗ ಓಪನ್ ಆಗ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಕಳೆದ ಕೆಲ ದಿನಗಳಿಂದಲೂ ಕೂಡ ನಿರಂತರವಾಗಿ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತಹ ಮನೆಗಳೆಲ್ಲವೂ ಕೂಡ ಇದೀಗ ನೀರು ಖಾಲಿ ಆಗ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬಂದಿರುವಂತದ್ದು. ಮಹಾರಾಷ್ಟ್ರದಿಂದ ಏನು ಉಜ್ನಿ ಮತ್ತೆ ಶೀನಾ ಜಲಾಶಯದಿಂದ ಸಾಕಷ್ಟು ಪ್ರಮಾಣದಲ್ಲಿ 3-4 ಲಕ್ಷಕ್ಕಿಂತ ಅಧಿಕ ನೀರನ್ನ ಬಿಟ್ಟಿದ್ರು. ಸೊ ಅದೀಗ ನೀರಿನ ಪ್ರಮಾಣದಲ್ಲಿ ಕಡಿಮೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಮುಳುಗಡೆಯಾಗಿದ್ದಂತಹ ಗ್ರಾಮಗಳು ಇದೀಗ ಓಪನ್ ಆಗೋದಕ್ಕೆ ಮುಂದಾಗಿರುವಂತದ್ದು. ಸೊ ಸದ್ಯ ಸಡ್ಗಿ ಬಿರಿ ಗ್ರಾಮದಲ್ಲಿ ಪ್ರವಾಹದ ನಂತರದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಕೂಡ ಇದೀಗ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಮುಳುಗಡೆಯಾಗಿದ್ದಂತಹ ಮನೆಗಳು ಇವತ್ತು ಎಲ್ಲವೂ ಕೂಡ ನೀರು ಕಮ್ಮಿ ಆಗಿರುವಂತದ್ದು. ಆದ್ರೆ ಅಲ್ಲಲ್ಲಿ ಸಾಕಷ್ಟು ಕಸಗಳು ಕೂಡ ಬಂದು ನಿಂತಿರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು. ಇಲ್ಲಿ ಮನೆ ಇದೆ, ಈ ಎಲ್ಲ ಮನೆಗಳು ಕೂಡ ಮುಳುಗಡೆ ಆಗಿದ್ವು ಸಂಪೂರ್ಣವಾಗಿ. ಆದ್ರೆ ನಿನ್ನೆ ಸಂಜೆವರೆಗೂ ಆ ಮನೆಯಲ್ಲಿರುವಂತಹ ಏನು ನೀರು ಸಂಪೂರ್ಣವಾಗಿ ತುಂಬಿರುವಂತಹ ನೀರು ಇದೀಗ ಖಾಲಿಯಾಗಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಈಗ ಮನೆಯವರು ಬೀಗ ಹಾಕಿಕೊಂಡು ಬೇರೆ ಕಡೆ ತೆರಳಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಇನ್ನು ಆ ಸಡ್ಗಿ ಗ್ರಾಮದಲ್ಲಿರುವಂತಹ ಜನಜೀವನ ಇದೀಗ ಸಹಜ ಸ್ಥಿತಿಯತ್ತ ಕೂಡ ಆಗಮಿಸ್ತಾ ಇರುವಂತಹ ದೃಶ್ಯಗಳು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಮೊದಲೇ ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಸಾಕಷ್ಟು ನೀರು ನಿಂತಿರುವಂತದ್ದು. ಆದ್ರೆ ಮಧ್ಯಾಹ್ನದ ನಂತರ ನೀರಿನಲ್ಲಿ ಇಳಿಮುಖ ಆಗಿರುವಂತದ್ದು. ಹಾಗಾಗಿ ಜನರು ಇವತ್ತು ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಂತದ್ದು. ಜೊತೆಗೆ ಆಯುಧ ಪೂಜೆ ಇರುವಂತಹ ಹಿನ್ನೆಲೆಯಲ್ಲೂ ಕೂಡ ಅದರ ತಯಾರಿ ನಡೆಸಿರುವಂತದ್ದು. ಇನ್ನು ಪ್ರವಾಹ ತಗ್ಗಿದ ಹಿನ್ನೆಲೆಯಲ್ಲಿ ಯಾವುದೇ ರೋಗ ರುಜಿನಗಳು ಬರಬಾರದು ಅಂತೇಳಿ ಪಂಚಾಯಿತಿ ವತಿಯಿಂದ ಎಲ್ಲ ಕಡೆ ಏನು ಆ ಒಂದು ಬ್ಲೀಚಿಂಗ್ ಪೌಡರ್ ಏನಿದೆ ಅದನ್ನ ಸಿಂಪಡಣೆ ಮಾಡಿರುವಂತಹ ದೃಶ್ಯಗಳು ಕೂಡ ನೋಡಬಹುದು. ಈಗ ಗ್ರಾಮದುದ್ದಕ್ಕೂ ರೋಗ ರುಜಿನಗಳ ಕಾಟ ಶುರುವಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಮತ್ತೆ ಪಂಚಾಯಿತಿ ಅಧಿಕಾರಿಗಳು ಬ್ಲೀಚಿಂಗ್ ಪೌಡರ್ ಅನ್ನ ಹಾಕಿರುವಂತದ್ದು. ಹಾಗಾಗಿ ಊರು ತುಂಬೆಲ್ಲ ನೀರಿನ ಇಳಿಕೆ ಏನಿತ್ತು, ಅಂದ್ರೆ ನೀರು ತುಂಬಿರುವಂತಹ ಊರುಗಳು ಏನಿದೆ ಅಲ್ಲೆಲ್ಲ ಕಡೆ ಈಗ ಕ್ಲೀನಿಂಗ್ ಮಾಡ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಜನರು ಕೂಡ ಇದೀಗ ಮನೆಯಲ್ಲಿರುವಂತಹ ವಸ್ತುಗಳು ಎಲ್ಲವೂ ಕೂಡ ಕ್ಲೀನ್ ಮಾಡಿಕೊಂಡು ತಮ್ಮ ಸಹಜ ಜೀವನದತ್ತ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಕಳೆದ ಒಂದು ವಾರದಿಂದ ನೀರಿನಲ್ಲೇ ಮುಳುಗಿದಂತ ಮನೆಗಳು ಇದೀಗ ಸಂಪೂರ್ಣವಾಗಿ ಅದನ್ನ ಕ್ಲೀನ್ ಮಾಡುವಂತ ಕೆಲಸ ಮಾಡಿ ಆ ಮನೆಗಳಲ್ಲಿ ಇರುವಂತಹ ವಸ್ತುಗಳು, ದವಸ ಧಾನ್ಯಗಳು ಹಾಳಾಗಿರುವಂತದ್ದು ಅದೆಲ್ಲವನ್ನ ಸ್ವಚ್ಛ ಮಾಡಿ ಇಟ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಇನ್ನು ಇಲ್ಲೂ ಕೂಡ ಒಂದಷ್ಟು ಮನೆಗಳಿದೆ. ಈ ಎಲ್ಲ ಮನೆಗಳು ಕೂಡ ಏನು ನೀರು ಬಂದು ಅಲ್ಲಿರುವಂತಹ ಮನೆಗಳಲ್ಲಿರುವಂತಹ ವಸ್ತುಗಳು ಕೂಡ ಸಾಕಷ್ಟು ಹಾಳಾಗಿರುವಂತದ್ದು ಕೂಡ ಕಂಡು ಬಂದಿರುವಂತದ್ದು. ಹಾಗಾಗಿ ಇದೀಗ ಈ ಎಲ್ಲ ಜನರು ಮತ್ತೆ ವಾಪಸ್ ಸಹಜ ಸ್ಥಿತಿಯತ್ತ ಬರೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಭೀಮೆಯ ಆರ್ಭಟ ತಣ್ಣಗಾಗಿರುವಂತಹ ಹಿನ್ನೆಲೆಯಲ್ಲಿ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡೋದಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿಯಲ್ಲಿ ಭೀಮಾ ನದಿ ಪ್ರವಾಹ ಈಗ ಒಂದಷ್ಟು ತಗ್ಗಿದೆ. ಆದರೆ ಪ್ರವಾಹ ತಗ್ಗಿದ್ರೂ ಕೂಡ ಸಂಕಷ್ಟ ತಪ್ಪಿಲ್ಲ. ಈ ಪ್ರವಾಹ ಕಡಿಮೆ ಆಯ್ತು ಅಂತಂದ್ರೆ ಎಲ್ಲವೂ ಕೂಡ ಸರಿ ಹೋಯ್ತಾ ಅಂತಂದ್ರೆ ಖಂಡಿತ ಇಲ್ಲ. ಪ್ರವಾಹದ ನಂತರದ ಒಂದಷ್ಟು ತೊಂದರೆಗಳಿದೆಯಲ್ಲ, ಅದು ಕೂಡ ಈಗ ಜನರಿಗೆ ತೊಂದರೆ ಆಗ್ತಾ ಇದೆ. ಮನೆಗಳಿಗೆ ನೀರು ನುಗ್ಗಿ ಅಪಾರ ಹಾನಿಯಾಗಿದೆ. ಆ ನೀರನ್ನ ಹೊರ ಹಾಕೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಈಗ ಆ ನಂತರದಲ್ಲಿ ಜಲಾವೃತ ಆಗಿರುವಂತಹ ಜಮೀನು ಏನೂ ಇಲ್ಲ, ಅಲ್ಲಿ ವಿಶೇಷ ಇಲ್ಲ ಯಾವುದ್ರದ್ದು ಕೂಡ. ರೈತ ಕಣ್ಣೀರು ಹಾಕ್ತಾ ಇದ್ದಾನೆ.
ಸಳಗಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ. ಆ ನೀರನ್ನ ತೆರವು ಮಾಡುವಂತ ಕೆಲಸನೇ ಆಗೋಗ್ತಾ ಇದೆ. ಕಾಳಜಿ ಕೇಂದ್ರದಲ್ಲಿದ್ದಾರೆ ಅನೇಕರು. ಅವರನ್ನ ಈಗ ಮನೆಗಳಿಗೆ ವಾಪಸ್ ಶಿಫ್ಟ್ ಮಾಡಲಾಗ್ತಾ ಇದೆ. ಆದ್ರೆ ವಾಪಸ್ ಮನೆಗೆ ಬಂದು ನೋಡಿದ್ರೆ ಏನು ಮತ್ತೆ ಒಂದಷ್ಟು ಮನೆಯನ್ನ ಸರಿಗೊಳಿಸುವಂತದ್ದು, ಮನೆ ತುಂಬಾ ನೀರು ಇದೆಲ್ಲವನ್ನು ಕೂಡ ಸರಿಪಡಿಸುವಂತದ್ದೇ ಆಗುತ್ತೆ ಪ್ರವಾಹದ ನಂತರದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕಲಬುರಗಿ ಜಿಲ್ಲೆಯಾದ್ಯಂತ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಂತ ಭೀಮಾ ನದಿ ಕೊಂಚ ಮಟ್ಟಿಗೆ ತಣ್ಣಗಾಗಿರುವಂತದ್ದು. ಹಾಗಾಗಿ ಜನರಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಡುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸದ್ಯ ನಾನೀಗ ಕಲಬುರಗಿ ತಾಲೂಕಿನ ಸಡ್ಗಿ ಬಿ ಗ್ರಾಮದಲ್ಲಿರುವಂತದ್ದು. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡಬಹುದು ಭೀಮಾ ನದಿಯ ಪ್ರವಾಹ ಇದೀಗ ತಗ್ತಾ ಇರುವಂತದ್ದು. ಅಲ್ಲಿರುವಂತಹ ಮುಳುಗಡೆ ಆಗಿರುವಂತಹ ಮನೆಗಳು ಒಂದೊಂದಾಗಿ ಇದೀಗ ಓಪನ್ ಆಗ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಕಳೆದ ಕೆಲ ದಿನಗಳಿಂದಲೂ ಕೂಡ ನಿರಂತರವಾಗಿ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತಹ ಮನೆಗಳೆಲ್ಲವೂ ಕೂಡ ಇದೀಗ ನೀರು ಖಾಲಿ ಆಗ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬಂದಿರುವಂತದ್ದು. ಮಹಾರಾಷ್ಟ್ರದಿಂದ ಏನು ಉಜ್ನಿ ಮತ್ತೆ ಶೀನಾ ಜಲಾಶಯದಿಂದ ಸಾಕಷ್ಟು ಪ್ರಮಾಣದಲ್ಲಿ 3-4 ಲಕ್ಷಕ್ಕಿಂತ ಅಧಿಕ ನೀರನ್ನ ಬಿಟ್ಟಿದ್ರು. ಸೊ ಅದೀಗ ನೀರಿನ ಪ್ರಮಾಣದಲ್ಲಿ ಕಡಿಮೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಮುಳುಗಡೆಯಾಗಿದ್ದಂತಹ ಗ್ರಾಮಗಳು ಇದೀಗ ಓಪನ್ ಆಗೋದಕ್ಕೆ ಮುಂದಾಗಿರುವಂತದ್ದು. ಸೊ ಸದ್ಯ ಸಡ್ಗಿ ಬಿರಿ ಗ್ರಾಮದಲ್ಲಿ ಪ್ರವಾಹದ ನಂತರದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಕೂಡ ಇದೀಗ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಮುಳುಗಡೆಯಾಗಿದ್ದಂತಹ ಮನೆಗಳು ಇವತ್ತು ಎಲ್ಲವೂ ಕೂಡ ನೀರು ಕಮ್ಮಿ ಆಗಿರುವಂತದ್ದು. ಆದ್ರೆ ಅಲ್ಲಲ್ಲಿ ಸಾಕಷ್ಟು ಕಸಗಳು ಕೂಡ ಬಂದು ನಿಂತಿರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು. ಇಲ್ಲಿ ಮನೆ ಇದೆ, ಈ ಎಲ್ಲ ಮನೆಗಳು ಕೂಡ ಮುಳುಗಡೆ ಆಗಿದ್ವು ಸಂಪೂರ್ಣವಾಗಿ. ಆದ್ರೆ ನಿನ್ನೆ ಸಂಜೆವರೆಗೂ ಆ ಮನೆಯಲ್ಲಿರುವಂತಹ ಏನು ನೀರು ಸಂಪೂರ್ಣವಾಗಿ ತುಂಬಿರುವಂತಹ ನೀರು ಇದೀಗ ಖಾಲಿಯಾಗಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಈಗ ಮನೆಯವರು ಬೀಗ ಹಾಕಿಕೊಂಡು ಬೇರೆ ಕಡೆ ತೆರಳಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಇನ್ನು ಆ ಸಡ್ಗಿ ಗ್ರಾಮದಲ್ಲಿರುವಂತಹ ಜನಜೀವನ ಇದೀಗ ಸಹಜ ಸ್ಥಿತಿಯತ್ತ ಕೂಡ ಆಗಮಿಸ್ತಾ ಇರುವಂತಹ ದೃಶ್ಯಗಳು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಮೊದಲೇ ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಸಾಕಷ್ಟು ನೀರು ನಿಂತಿರುವಂತದ್ದು. ಆದ್ರೆ ಮಧ್ಯಾಹ್ನದ ನಂತರ ನೀರಿನಲ್ಲಿ ಇಳಿಮುಖ ಆಗಿರುವಂತದ್ದು. ಹಾಗಾಗಿ ಜನರು ಇವತ್ತು ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಂತದ್ದು. ಜೊತೆಗೆ ಆಯುಧ ಪೂಜೆ ಇರುವಂತಹ ಹಿನ್ನೆಲೆಯಲ್ಲೂ ಕೂಡ ಅದರ ತಯಾರಿ ನಡೆಸಿರುವಂತದ್ದು. ಇನ್ನು ಪ್ರವಾಹ ತಗ್ಗಿದ ಹಿನ್ನೆಲೆಯಲ್ಲಿ ಯಾವುದೇ ರೋಗ ರುಜಿನಗಳು ಬರಬಾರದು ಅಂತೇಳಿ ಪಂಚಾಯಿತಿ ವತಿಯಿಂದ ಎಲ್ಲ ಕಡೆ ಏನು ಆ ಒಂದು ಬ್ಲೀಚಿಂಗ್ ಪೌಡರ್ ಏನಿದೆ ಅದನ್ನ ಸಿಂಪಡಣೆ ಮಾಡಿರುವಂತಹ ದೃಶ್ಯಗಳು ಕೂಡ ನೋಡಬಹುದು. ಈಗ ಗ್ರಾಮದುದ್ದಕ್ಕೂ ರೋಗ ರುಜಿನಗಳ ಕಾಟ ಶುರುವಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಮತ್ತೆ ಪಂಚಾಯಿತಿ ಅಧಿಕಾರಿಗಳು ಬ್ಲೀಚಿಂಗ್ ಪೌಡರ್ ಅನ್ನ ಹಾಕಿರುವಂತದ್ದು. ಹಾಗಾಗಿ ಊರು ತುಂಬೆಲ್ಲ ನೀರಿನ ಇಳಿಕೆ ಏನಿತ್ತು ಅಂದ್ರೆ ನೀರು ತುಂಬಿರುವಂತಹ ಊರುಗಳು ಏನಿದೆ ಅಲ್ಲೆಲ್ಲ ಕಡೆ ಈಗ ಕ್ಲೀನಿಂಗ್ ಮಾಡ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಜನರು ಕೂಡ ಇದೀಗ ಮನೆಯಲ್ಲಿರುವಂತಹ ವಸ್ತುಗಳು ಎಲ್ಲವೂ ಕೂಡ ಕ್ಲೀನ್ ಮಾಡಿಕೊಂಡು ತಮ್ಮ ಸಹಜ ಜೀವನದತ್ತ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಕಳೆದ ಒಂದು ವಾರದಿಂದ ನೀರಿನಲ್ಲೇ ಮುಳುಗಿದಂತ ಮನೆಗಳು ಇದೀಗ ಸಂಪೂರ್ಣವಾಗಿ ಅದನ್ನ ಕ್ಲೀನ್ ಮಾಡುವಂತ ಕೆಲಸ ಮಾಡಿ ಆ ಮನೆಗಳಲ್ಲಿ ಇರುವಂತಹ ವಸ್ತುಗಳು ದವಸ ಧಾನ್ಯಗಳು ಹಾಳಾಗಿರುವಂತದ್ದು ಅದೆಲ್ಲವನ್ನ ಸ್ವಚ್ಛ ಮಾಡಿ ಇಟ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಇನ್ನು ಇಲ್ಲೂ ಕೂಡ ಒಂದಷ್ಟು ಮನೆಗಳಿದೆ. ಈ ಎಲ್ಲ ಮನೆಗಳು ಕೂಡ ಏನು ನೀರು ಬಂದು ಅಲ್ಲಿರುವಂತಹ ಮನೆಗಳಲ್ಲಿರುವಂತಹ ವಸ್ತುಗಳು ಕೂಡ ಸಾಕಷ್ಟು ಹಾಳಾಗಿರುವಂತದ್ದು ಕೂಡ ಕಂಡು ಬಂದಿರುವಂತದ್ದು. ಹಾಗಾಗಿ ಇದೀಗ ಈ ಎಲ್ಲ ಜನರು ಮತ್ತೆ ವಾಪಸ್ ಸಹಜ ಸ್ಥಿತಿಯತ್ತ ಬರೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಭೀಮೆಯ ಆರ್ಭಟ ತಣ್ಣಗಾಗಿರುವಂತಹ ಹಿನ್ನೆಲೆಯಲ್ಲಿ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡೋದಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿಯಲ್ಲಿ ಭೀಮಾ ನದಿ ಪ್ರವಾಹ ಈಗ ಒಂದಷ್ಟು ತಗ್ಗಿದೆ. ಆದ್ರೆ ಪ್ರವಾಹ ತಗ್ಗಿದ್ರೂ ಕೂಡ ಸಂಕಷ್ಟ ತಪ್ಪಿಲ್ಲ. ಈ ಪ್ರವಾಹ ಕಡಿಮೆ ಆಯ್ತು ಅಂತಂದ್ರೆ ಎಲ್ಲವೂ ಕೂಡ ಸರಿ ಹೋಯ್ತಾ ಅಂತಂದ್ರೆ ಖಂಡಿತ ಇಲ್ಲ. ಪ್ರವಾಹದ ನಂತರದ ಒಂದಷ್ಟು ತೊಂದರೆಗಳಿದೆಯಲ್ಲ ಅದು ಕೂಡ ಈಗ ಜನರಿಗೆ ತೊಂದರೆ ಆಗ್ತಾ ಇದೆ. ಮನೆಗಳಿಗೆ ನೀರು ನುಗ್ಗಿ ಅಪಾರ ಹಾನಿಯಾಗಿದೆ. ಆ ನೀರನ್ನ ಹೊರ ಹಾಕೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಈಗ ಆ ನಂತರದಲ್ಲಿ ಜಲಾವೃತ ಆಗಿರುವಂತಹ ಜಮೀನು ಏನೂ ಇಲ್ಲ, ಅಲ್ಲಿ ವಿಶೇಷ ಇಲ್ಲ ಯಾವುದ್ರದ್ದು ಕೂಡ. ರೈತ ಕಣ್ಣೀರು ಹಾಕ್ತಾ ಇದ್ದಾನೆ. ಸಳಗಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ. ಆ ನೀರನ್ನ ತೆರವು ಮಾಡುವಂತ ಕೆಲಸನೇ ಆಗೋಗ್ತಾ ಇದೆ. ಕಾಳಜಿ ಕೇಂದ್ರದಲ್ಲಿದ್ದಾರೆ ಅನೇಕರು. ಅವರನ್ನ ಈಗ ಮನೆಗಳಿಗೆ ವಾಪಸ್ ಶಿಫ್ಟ್ ಮಾಡಲಾಗ್ತಾ ಇದೆ. ಆದ್ರೆ ವಾಪಸ್ ಮನೆಗೆ ಬಂದು ನೋಡಿದ್ರೆ ಏನು ಮತ್ತೆ ಒಂದಷ್ಟು ಮನೆಯನ್ನ ಸರಿಗೊಳಿಸುವಂತದ್ದು, ಮನೆ ತುಂಬಾ ನೀರು ಇದೆಲ್ಲವನ್ನು ಕೂಡ ಸರಿಪಡಿಸುವಂತದ್ದೇ ಆಗುತ್ತೆ ಪ್ರವಾಹದ ನಂತರದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ.
ಕಲಬುರಗಿ ಜಿಲ್ಲೆಯಾದ್ಯಂತ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಂತ ಭೀಮಾ ನದಿ ಕೊಂಚ ಮಟ್ಟಿಗೆ ತಣ್ಣಗಾಗಿರುವಂತದ್ದು. ಹಾಗಾಗಿ ಜನರಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಡುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸದ್ಯ ನಾನೀಗ ಕಲಬುರಗಿ ತಾಲೂಕಿನ ಸಡ್ಗಿ ಬಿ ಗ್ರಾಮದಲ್ಲಿರುವಂತದ್ದು. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡಬಹುದು ಭೀಮಾ ನದಿಯ ಪ್ರವಾಹ ಇದೀಗ ತಗ್ತಾ ಇರುವಂತದ್ದು. ಅಲ್ಲಿರುವಂತಹ ಮುಳುಗಡೆ ಆಗಿರುವಂತಹ ಮನೆಗಳು ಒಂದೊಂದಾಗಿ ಇದೀಗ ಓಪನ್ ಆಗ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಕಳೆದ ಕೆಲ ದಿನಗಳಿಂದಲೂ ಕೂಡ ನಿರಂತರವಾಗಿ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತಹ ಮನೆಗಳೆಲ್ಲವೂ ಕೂಡ ಇದೀಗ ನೀರು ಖಾಲಿ ಆಗ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬಂದಿರುವಂತದ್ದು. ಮಹಾರಾಷ್ಟ್ರದಿಂದ ಏನು ಉಜ್ನಿ ಮತ್ತೆ ಶೀನಾ ಜಲಾಶಯದಿಂದ ಸಾಕಷ್ಟು ಪ್ರಮಾಣದಲ್ಲಿ 3-4 ಲಕ್ಷಕ್ಕಿಂತ ಅಧಿಕ ನೀರನ್ನ ಬಿಟ್ಟಿದ್ರು. ಸೊ ಅದೀಗ ನೀರಿನ ಪ್ರಮಾಣದಲ್ಲಿ ಕಡಿಮೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಮುಳುಗಡೆ ಆಗಿದಂತಹ ಗ್ರಾಮಗಳು ಇದೀಗ ಓಪನ್ ಆಗೋದಕ್ಕೆ ಮುಂದಾಗಿರುವಂತದ್ದು. ಸೊ ಸದ್ಯ ಸಡ್ಗಿ ಬಿರಿ ಗ್ರಾಮದಲ್ಲಿ ಪ್ರವಾಹದ ನಂತರದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಕೂಡ ಇದೀಗ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಮುಳುಗಡೆ ಆಗಿದಂತಹ ಮನೆಗಳು ಇವತ್ತು ಎಲ್ಲವೂ ಕೂಡ ನೀರು ಕಮ್ಮಿ ಆಗಿರುವಂತದ್ದು. ಆದ್ರೆ ಅಲ್ಲಲ್ಲಿ ಸಾಕಷ್ಟು ಕಸಗಳು ಕೂಡ ಬಂದು ನಿಂತಿರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು. ಇಲ್ಲಿ ಮನೆ ಇದೆ, ಈ ಎಲ್ಲ ಮನೆಗಳು ಕೂಡ ಮುಳುಗಡೆ ಆಗಿದ್ವು ಸಂಪೂರ್ಣವಾಗಿ. ಆದ್ರೆ ನಿನ್ನೆ ಸಂಜೆವರೆಗೂ ಆ ಮನೆಯಲ್ಲಿರುವಂತಹ ಏನು ನೀರು ಸಂಪೂರ್ಣವಾಗಿ ತುಂಬಿರುವಂತಹ ನೀರು ಇದೀಗ ಖಾಲಿಯಾಗಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಈಗ ಮನೆಯವರು ಬೀಗ ಹಾಕಿಕೊಂಡು ಬೇರೆ ಕಡೆ ತೆರಳಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಇನ್ನು ಆ ಸಡ್ಗಿ ಗ್ರಾಮದಲ್ಲಿರುವಂತಹ ಜನಜೀವನ ಇದೀಗ ಸಹಜ ಸ್ಥಿತಿಯತ್ತ ಕೂಡ ಆಗಮಿಸ್ತಾ ಇರುವಂತಹ ದೃಶ್ಯಗಳು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಮೊದಲೇ ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಸಾಕಷ್ಟು ನೀರು ನಿಂತಿರುವಂತದ್ದು. ಆದ್ರೆ ಮಧ್ಯಾಹ್ನದ ನಂತರ ನೀರಿನಲ್ಲಿ ಇಳಿಮುಖ ಆಗಿರುವಂತದ್ದು. ಹಾಗಾಗಿ ಜನರು ಇವತ್ತು ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಂತದ್ದು. ಜೊತೆಗೆ ಆಯುಧ ಪೂಜೆ ಇರುವಂತಹ ಹಿನ್ನೆಲೆಯಲ್ಲೂ ಕೂಡ ಅದರ ತಯಾರಿ ನಡೆಸಿರುವಂತದ್ದು. ಇನ್ನು ಪ್ರವಾಹ ತಗ್ಗಿದ ಹಿನ್ನೆಲೆಯಲ್ಲಿ ಯಾವುದೇ ರೋಗ ರುಜಿನಗಳು ಬರಬಾರದು ಅಂತೇಳಿ ಪಂಚಾಯಿತಿ ವತಿಯಿಂದ ಎಲ್ಲ ಕಡೆ ಏನು ಆ ಒಂದು ಬ್ಲೀಚಿಂಗ್ ಪೌಡರ್ ಏನಿದೆ ಅದನ್ನ ಸಿಂಪಡಣೆ ಮಾಡಿರುವಂತಹ ದೃಶ್ಯಗಳು ಕೂಡ ನೋಡಬಹುದು. ಈಗ ಗ್ರಾಮದುದ್ದಕ್ಕೂ ರೋಗ ರುಜಿನಗಳ ಕಾಟ ಶುರುವಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಮತ್ತೆ ಪಂಚಾಯಿತಿ ಅಧಿಕಾರಿಗಳು ಬ್ಲೀಚಿಂಗ್ ಪೌಡರ್ ಅನ್ನ ಹಾಕಿರುವಂತದ್ದು. ಹಾಗಾಗಿ ಊರು ತುಂಬೆಲ್ಲ ನೀರಿನ ಇಳಿಕೆ ಏನಿತ್ತು ಅಂದ್ರೆ ನೀರು ತುಂಬಿರುವಂತಹ ಊರುಗಳು ಏನಿದೆ ಅಲ್ಲೆಲ್ಲ ಕಡೆ ಈಗ ಕ್ಲೀನಿಂಗ್ ಮಾಡ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಜನರು ಕೂಡ ಇದೀಗ ಮನೆಯಲ್ಲಿರುವಂತಹ ವಸ್ತುಗಳು ಎಲ್ಲವೂ ಕೂಡ ಕ್ಲೀನ್ ಮಾಡಿಕೊಂಡು ತಮ್ಮ ಸಹಜ ಜೀವನದತ್ತ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಕಳೆದ ಒಂದು ವಾರದಿಂದ ನೀರಿನಲ್ಲೇ ಮುಳುಗಿದಂತ ಮನೆಗಳು ಇದೀಗ ಸಂಪೂರ್ಣವಾಗಿ ಅದನ್ನ ಕ್ಲೀನ್ ಮಾಡುವಂತ ಕೆಲಸ ಮಾಡಿ ಆ ಮನೆಗಳಲ್ಲಿ ಇರುವಂತಹ ವಸ್ತುಗಳು ದವಸ ಧಾನ್ಯಗಳು ಹಾಳಾಗಿರುವಂತದ್ದು ಅದೆಲ್ಲವನ್ನ ಸ್ವಚ್ಛ ಮಾಡಿ ಇಟ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಇನ್ನು ಇಲ್ಲೂ ಕೂಡ ಒಂದಷ್ಟು ಮನೆಗಳಿದೆ. ಈ ಎಲ್ಲ ಮನೆಗಳು ಕೂಡ ಏನು ನೀರು ಬಂದು ಅಲ್ಲಿರುವಂತಹ ಮನೆಗಳಲ್ಲಿರುವಂತಹ ವಸ್ತುಗಳು ಕೂಡ ಸಾಕಷ್ಟು ಹಾಳಾಗಿರುವಂತದ್ದು ಕೂಡ ಕಂಡು ಬಂದಿರುವಂತದ್ದು. ಹಾಗಾಗಿ ಇದೀಗ ಈ ಎಲ್ಲ ಜನರು ಮತ್ತೆ ವಾಪಸ್ ಸಹಜ ಸ್ಥಿತಿಯತ್ತ ಬರೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಭೀಮೆಯ ಆರ್ಭಟ ತಣ್ಣಗಾಗಿರುವಂತಹ ಹಿನ್ನೆಲೆಯಲ್ಲಿ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡೋದಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿಯಲ್ಲಿ ಭೀಮಾ ನದಿ ಪ್ರವಾಹ ಈಗ ಒಂದಷ್ಟು ತಗ್ಗಿದೆ. ಆದ್ರೆ ಪ್ರವಾಹ ತಗ್ಗಿದ್ರೂ ಕೂಡ ಸಂಕಷ್ಟ ತಪ್ಪಿಲ್ಲ. ಈ ಪ್ರವಾಹ ಕಡಿಮೆ ಆಯ್ತು ಅಂತಂದ್ರೆ ಎಲ್ಲವೂ ಕೂಡ ಸರಿ ಹೋಯ್ತಾ ಅಂತಂದ್ರೆ ಖಂಡಿತ ಇಲ್ಲ. ಪ್ರವಾಹದ ನಂತರದ ಒಂದಷ್ಟು ತೊಂದರೆಗಳಿದೆಯಲ್ಲ ಅದು ಕೂಡ ಈಗ ಜನರಿಗೆ ತೊಂದರೆ ಆಗ್ತಾ ಇದೆ. ಮನೆಗಳಿಗೆ ನೀರು ನುಗ್ಗಿ ಅಪಾರ ಹಾನಿಯಾಗಿದೆ. ಆ ನೀರನ್ನ ಹೊರ ಹಾಕೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಈಗ ಆ ನಂತರದಲ್ಲಿ ಜಲಾವೃತ ಆಗಿರುವಂತಹ ಜಮೀನು ಏನೂ ಇಲ್ಲ, ಅಲ್ಲಿ ವಿಶೇಷ ಇಲ್ಲ ಯಾವುದ್ರದ್ದು ಕೂಡ. ರೈತ ಕಣ್ಣೀರು ಹಾಕ್ತಾ ಇದ್ದಾನೆ. ಸಳಗಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ. ಆ ನೀರನ್ನ ತೆರವು ಮಾಡುವಂತ ಕೆಲಸನೇ ಆಗೋಗ್ತಾ ಇದೆ. ಕಾಳಜಿ ಕೇಂದ್ರದಲ್ಲಿದ್ದಾರೆ ಅನೇಕರು. ಅವರನ್ನ ಈಗ ಮನೆಗಳಿಗೆ ವಾಪಸ್ ಶಿಫ್ಟ್ ಮಾಡಲಾಗ್ತಾ ಇದೆ. ಆದ್ರೆ ವಾಪಸ್ ಮನೆಗೆ ಬಂದು ನೋಡಿದ್ರೆ ಏನು ಮತ್ತೆ ಒಂದಷ್ಟು ಮನೆಯನ್ನ ಸರಿಗೊಳಿಸುವಂತದ್ದು, ಮನೆ ತುಂಬಾ ನೀರು ಇದೆಲ್ಲವನ್ನು ಕೂಡ ಸರಿಪಡಿಸುವಂತದ್ದೇ ಆಗುತ್ತೆ ಪ್ರವಾಹದ ನಂತರದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕಲಬುರಗಿ ಜಿಲ್ಲೆಯಾದ್ಯಂತ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಂತ ಭೀಮಾ ನದಿ ಕೊಂಚ ಮಟ್ಟಿಗೆ ತಣ್ಣಗಾಗಿರುವಂತದ್ದು. ಹಾಗಾಗಿ ಜನರಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸದ್ಯ ನಾನೀಗ ಕಲಬುರಗಿ ತಾಲೂಕಿನ ಸಡ್ಗಿ ಬಿ ಗ್ರಾಮದಲ್ಲಿರುವಂತದ್ದು. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡಬಹುದು ಭೀಮಾ ನದಿಯ ಪ್ರವಾಹ ಇದೀಗ ತಗ್ತಾ ಇರುವಂತದ್ದು. ಅಲ್ಲಿರುವಂತಹ ಮುಳುಗಡೆ ಆಗಿರುವಂತಹ ಮನೆಗಳು ಒಂದೊಂದಾಗಿ ಇದೀಗ ಓಪನ್ ಆಗ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಕಳೆದ ಕೆಲ ದಿನಗಳಿಂದಲೂ ಕೂಡ ನಿರಂತರವಾಗಿ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತಹ ಮನೆಗಳೆಲ್ಲವೂ ಕೂಡ ಇದೀಗ
ಈಗ ನೀರು ಖಾಲಿ ಆಗ್ತಾ ಇರುವಂತ ದೃಶ್ಯಗಳು ಕೂಡ ಕಂಡು ಬಂದಿರುವಂತದ್ದು. ಮಹಾರಾಷ್ಟ್ರದಿಂದ ಏನು ಉಜ್ನಿ ಮತ್ತೆ ಶೀನಾ ಜಲಾಶಯದಿಂದ ಸಾಕಷ್ಟು ಪ್ರಮಾಣದಲ್ಲಿ 3-4 ಲಕ್ಷಕ್ಕಿಂತ ಅಧಿಕ ನೀರನ್ನ ಬಿಟ್ಟಿದ್ರು. ಸೊ ಅದೀಗ ನೀರಿನ